ಅಬ್ದುಲ್ ಕಲಾಂ ಜೀವನ್ ಚರಿತ್ರೆ ಭಾರತದ ಮಿಸೈಲ್ ಮ್ಯಾನ್ ಮಲಗಿದ ನಂತರ ಕಾಣುವ ಕನಸುಗಳಲ್ಲ. ಕನಸುಗಳು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲ. ಸಾಕಷ್ಟು ಹೋರಾಟದ ನಂತರ ಅವರು ಆಗಮಿಸಿದ್ದಾರೆ. ಮೊದಲ ಹೋರಾಟ ದೇಶದ ಗುಲಾಮಗಿರಿ. ಎರಡನೇ ಹೋರಾಟ ದೇಶಕ್ಕೆ ತನ್ನದೇ ಆದ ತಂತ್ರಜ್ಞಾನ ಇರಲಿಲ್ಲ. ಭಾರತವು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಸ್ವತಂತ್ರವಾಯಿತು. ಮುಂದೆ ದೇಶಕ್ಕೆ ಏನಾಗಬಹುದು? ಇದು ಯಾರಿಗೂ ತಿಳಿದಿರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದು ದೊಡ್ಡ ವಿಚಾರವಾಗಿತ್ತು. ಸ್ವಾತಂತ್ರ್ಯ ಬಂದ ನಂತರ ಭಾರತಕ್ಕೆ ಅಮೆರಿಕ, ಫ್ರಾನ್ಸ್, ಚೀನಾದಂತಹ ದೊಡ್ಡ ದೇಶಗಳಿಂದ ದಿನಂಪ್ರತಿ ಬೆದರಿಕೆಗಳು ಬರುತ್ತಿದ್ದವು. ಈ ಸಮಯದಲ್ಲಿ ಅಂತಹ ವ್ಯಕ್ತಿ ಭಾರತದಲ್ಲಿ ಜನಿಸಿದರು. ಭಾರತ ದೇಶವನ್ನು ತನ್ನ ಹೆಗಲ ಮೇಲೆ ಎತ್ತಿ ಇಂದು ಅಂತಹ ಹಂತಕ್ಕೆ ಬೆಳೆಸಿದವರು. ಅಬ್ದುಲ್ ಕಲಾಂ ಜೀವನ್ ಚರಿತ್ರೆ 21ನೇ ಶತಮಾನದಲ್ಲಿ ಭಾರತ ಎಲ್ಲಿದೆ? ಅದಕ್ಕೆ ಅವರ ದೊಡ್ಡ ಕೊಡುಗೆ ಕಾರಣ ನಿಮಗೆ ಅರ್ಥವಾಗಿರಬಹುದು. ಇವರೇ ಭಾರತದ ಮಿಸೈಲ್ ಮ್ಯಾನ್ ಡಾ ಎಪಿಜೆ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಜೀವನ್ ಚರಿತ್ರೆ. ಅಬ್ದುಲ್ ಕಲಾಂ ಅವರಿಂದಾಗಿ ಇಂದು ಭಾರತ, ರಷ್ಯಾ, ಅಮೆರಿಕ, ಉತ್ತರ ಕೊರಿಯಾದಂತಹ ದೊಡ್ಡ ದೇಶಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗಿದೆ. ಏಕೆಂದರೆ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಯಾವುದೇ ತಂತ್ರಜ್ಞಾನ ಇರಲಿಲ್ಲ. ಇದರಿಂದಾಗಿ ಭಾರತಕ್ಕೆ ಗೌರವ ಇರಲಿಲ್ಲ. ಯಾವುದೇ ದೇಶದ ಮೌಲ್ಯವನ್ನು ಅದರ ತಂತ್ರಜ್ಞಾನದಿಂದ ಮಾತ್ರ ನೋಡಲಾಗುತ್ತದೆ. ಅಬ್ದುಲ್ ಕಲಾಂ ಅವರು ಭಾರತಕ್ಕೆ ತಂತ್ರಜ್ಞಾನವನ್ನು ನೀಡಿದರು. ಕ್ಷಿಪಣಿಗಳನ್ನು ನೀಡಿದರು. ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೀಡಿದರು. ಇದರೊಂದಿಗೆ ಭಾರತ ಪರಮಾಣು ಶ್ರೀಮಂತ ರಾಷ್ಟ್ರವಾಯಿತು. ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಡಾ ಕಲಾಂ ಅವರಿಗೆ ಈ ಯಶಸ್ಸು ಅಷ್ಟು ಸುಲಭವಾಗಿ ಸಿಗಲಿಲ್ಲ. ಅದರ ಹಿಂದೆ ದೊಡ್ಡ ಹೋರಾಟವೇ ಅಡಗಿದೆ. ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ 15 ಅಕ್ಟೋಬರ್ 1931 ಜನಿಸಿದರು. ಅವರ ಪೋಷಕರು ಹೆಚ್ಚು ವಿದ್ಯಾವಂತರಲ್ಲ. ಅವರು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಜೈನುಲ್ ಅಬ್ದೀನ್ ನಾವಿಕರಾಗಿದ್ದರು. ರಾಮೇಶ್ವರಂಗೆ ಬರುವ ಹಿಂದೂ ಯಾತ್ರಾರ್ಥಿಗಳು ಅವುಗಳನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಸದೃಢವಾಗಿರಲಿಲ್ಲ. ಅಬ್ದುಲ್ ಕಲಾಂ ಜೀವನ್ ಚರಿತ್ರೆ. ಈ ಸಂದರ್ಭಗಳಿಂದಾಗಿ ಅಬ್ದುಲ್ ಕಲಾಂ ಅವರು ತಮ್ಮ ಬಾಲ್ಯದಲ್ಲಿ ಕೆಲಸ ಮಾಡಬೇಕಾಯಿತು. ಅದಕ್ಕಾಗಿಯೇ ಕಲಾಂಜಿ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಮಾಡಿದರು. ಈ ಸಂದರ್ಭಗಳ ಹೊರತಾಗಿಯೂ ಕಲಾಂಜಿ ಅವರು ಅಧ್ಯಯನದಿಂದ ವಿಮುಖರಾಗಲಿಲ್ಲ. ಹೊಸತನ್ನು ಕಲಿಯಬೇಕೆಂಬ ಹಂಬಲ ಅವನಲ್ಲಿ ಸದಾ ಇತ್ತು. ಅವರ ಹೆತ್ತವರು ಅನಕ್ಷರಸ್ಥರಾಗಿದ್ದರು. ಅವರು ಕಲಾಂ ಅವರ ಮಾತುಗಳನ್ನು ಅರ್ಥಮಾಡಿಕೊಂಡರು. ಇದರೊಂದಿಗೆ ಅವರು ಅವರನ್ನು ಬೆಂಬಲಿಸುತ್ತಿದ್ದರು. ಅವನ ತಾಯಿ ಅವನಿಗೆ ಕುರಾನ್ನಿಂದ ಅನೇಕ ಕಥೆಗಳನ್ನು ಹೇಳುತ್ತಿದ್ದರು. ಅವರಿಗೆ ಬಾಲ್ಯದಿಂದಲೂ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಕಲಿಸಲಾಗುತ್ತದೆ. ಅವರ ತಂದೆಯು ಬಹಳ ಉದಾತ್ತ ವ್ಯಕ್ತಿಯಾಗಿದ್ದರು. ಯಾರೊಂದಿಗಾದರೂ ಅವರು ರಾಮನಾಥಪುರಂ ಸ್ವರ್ಣ ಮೆಟ್ರಿಕ್ಯುಲೇಷನ್ ಶಾಲೆಯಿಂದ ಪ್ರೌಢಶಾಲೆಯನ್ನು ಪೂರ್ಣಗೊಳಿಸಿದರು. ಇದಾದ ನಂತರ ತ್ರಿಚನಪಲ್ಲಿಯ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ 4 ವರ್ಷ ಓದಿದರು. ಇಲ್ಲಿಂದ ಅವರು 1954ರಲ್ಲಿ ಭೌತಶಾಸ್ತ್ರದಲ್ಲಿ ಪದವಿ ಪಡೆದರು. ಆ ನಂತರ ಇಂಜಿನಿಯರಿಂಗ್ ಮಾಡಬೇಕೆಂಬ ಆಸೆ ಇತ್ತು. ಇದಕ್ಕಾಗಿ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಪ್ರವೇಶ ಪಡೆದರು. ಅವರ ಆಯ್ಕೆ ನಡೆಯಿತು. ಆದರೆ ಅವರ ಬಳಿ ಪ್ರವೇಶಕ್ಕೆ 1,000 ಇರಲಿಲ್ಲ. ಆ ಸಮಯದಲ್ಲಿ 1,000 ದೊಡ್ಡ ಮೊತ್ತವಾಗಿತ್ತು. ಆದ್ದರಿಂದ ಅವನ ಸಹೋದರಿ ಜೋರಾ ತನ್ನ ಕಡಗಳನ್ನು ಮಾರಿದಳು. ಅಬ್ದುಲ್ ಕಲಾಂ MITಯಲ್ಲಿ ಪ್ರವೇಶ ಪಡೆದರು. ಅಬ್ದುಲ್ ಕಲಾಂ ಜೀವನ್ ಚರಿತ್ರೆ. ಇಲ್ಲಿ ಅವರು ಏರೋಸ್ಪೇಸ್ ಎಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆದರು. ಈ ವಿಷಯ ಅಬ್ದುಲ್ ಕಲಾಂ ಅವರಿಗೆ ಬಹಳ ಮುಜುಗರವನ್ನುಂಟು ಮಾಡಿತು. ಎಲ್ಲರ ಪರಿಶ್ರಮ ಮತ್ತು ಬೆಂಬಲದ ನಂತರ ಅವರು ನಿರ್ಧರಿಸಿದರು, ನಾನು ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಮಾಡಲು ಬಯಸುತ್ತೇನೆ. 1960ರಲ್ಲಿ ಕಲಾಂ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ತಮ್ಮ ಎಂಜಿನಿಯರಿಂಗ್ ಅಧ್ಯಯನವನ್ನು ಪೂರ್ಣಗೊಳಿಸಿದರು. ಇಲ್ಲಿಂದ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಟ್ರುಡೋ ವಿಜ್ಞಾನಿಯಾಗಿ ಕೆಲಸ ಮಾಡಿದರು. ಅವರು ಭಾರತೀಯ ಸೇನೆಗಾಗಿ ಸಣ್ಣ ಹೆಲಿಕಾಪ್ಟರ್ಗಳನ್ನು ತಯಾರಿಸುವ ಮೂಲಕ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಅಬ್ದುಲ್ ಕಲಾಂ ಅವರು ಡಿಆರ್ಡಿಒದಲ್ಲಿ ತಮ್ಮ ಕೆಲಸದಿಂದ ತೃಪ್ತರಾಗಲಿಲ್ಲ. ಡಾ. ಪಂಡಿತ್ ಜವಾಹರಲಾಲ್ ನೆಹರು ರಚಿಸಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಯ ಸದಸ್ಯರೂ ಆಗಿದ್ದರು. ಕಲಾಂ ಈ ಸಮಯದಲ್ಲಿ ಅವರು ಭಾರತದ ಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿ ವಿಕ್ರಮ್ ಸಾರಾಭಾಯ್ ಅವರೊಂದಿಗೆ ಕೆಲಸ ಮಾಡುವ ಅವಕಾಶವನ್ನು ಪಡೆದರು. 1969ರಲ್ಲಿ ಅವರು ಇಸ್ರೋದ ಯೋಜನಾ ನಿರ್ದೇಶಕರಾಗಿ ನೇಮಕಗೊಂಡರು. ಇಲ್ಲಿ ಅವರು ಭಾರತದ ಉಪಗ್ರಹ ಉಡಾವಣಾ ವಾಹನ ಯೋಜನೆಯ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಈ ಯೋಜನೆಯ ಯಶಸ್ಸಿನ ಪರಿಣಾಮವಾಗಿ ಭಾರತದ ಮೊದಲ ಉಪಗ್ರಹ ರೋಹಿಣಿಯನ್ನು 1980ರಲ್ಲಿ ಭೂಮಿಯ ಕಕ್ಷೆಯಲ್ಲಿ ಇರಿಸಲಾಯಿತು.
ಇಸ್ರೋ ಸೇರಿದ್ದು ಕಲಾಂ ಅವರ ವೃತ್ತಿ ಜೀವನದಲ್ಲಿ ಮಹತ್ವದ ತಿರುವು. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದಿಂದ ಡಾ. ಕಲಾಂ ಅವರನ್ನು ಕರೆಸಲಾಗಿತ್ತು. ಅವರು 1963ರಲ್ಲಿ ನಾಸಾಗೆ ಹೋದರು. ಭಾರತದ ಪ್ರಸಿದ್ಧ ಪರಮಾಣು ವಿಜ್ಞಾನಿ ರಾಜಾ ರಾಮಣ್ಣ ಅವರ ಮೇಲ್ವಿಚಾರಣೆಯಲ್ಲಿ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಲಾಯಿತು. 1978ರಲ್ಲಿ ಪೋಖ್ರಾನ್ನಲ್ಲಿ ನಡೆದ ಪರಮಾಣು ಪರೀಕ್ಷೆಯನ್ನು ವೀಕ್ಷಿಸಲು ಡಾ. ಕಲಾಂ ಅವರನ್ನು ಕರೆಯಲಾಯಿತು. ಡಾ. ಕಲಾಂ ಅವರು ತಮ್ಮ ಕೆಲಸದ ಯಶಸ್ಸಿನಿಂದ 70 ಮತ್ತು 80ರ ದಶಕದಲ್ಲಿ ಬಹಳ ಪ್ರಸಿದ್ಧರಾದರು. ಭಾರತದ ದೊಡ್ಡ ವಿಜ್ಞಾನಿಗಳಲ್ಲಿ ಅವರ ಹೆಸರು ಸೇರಿಕೊಳ್ಳಲಾರಂಭಿಸಿತು. ಅವರ ನಿಲುವು ಎಷ್ಟು ಬೆಳೆಯಿತು ಎಂದರೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಸಂಪುಟದ ಒಪ್ಪಿಗೆಯಿಲ್ಲದೆ ಡಾ. ಕಲಾಂ ಅವರಿಗೆ ಕೆಲವು ರಹಸ್ಯ ಯೋಜನೆಯಲ್ಲಿ ಕೆಲಸ ಮಾಡಲು ಅವಕಾಶ ನೀಡಲಾಯಿತು. ಅಬ್ದುಲ್ ಕಲಾಂ ಜೀವನ್ ಚರಿತ್ರೆ. ಭಾರತ ಸರ್ಕಾರವು ಮಹತ್ವಾಕಾಂಕ್ಷೆಯ ಇಂಟಿಗ್ರೇಟೆಡ್ ಗೈಡೆಡ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಡಾ. ಅವರ ಮೇಲ್ವಿಚಾರಣೆಯಲ್ಲಿ ಪ್ರಾರಂಭಿಸಿತು. ಅವರು ಈ ಯೋಜನೆಯ ಮುಖ್ಯ ಅಧಿಕಾರಿಯಾಗಿದ್ದರು. ಅವರು ಅಗ್ನಿ ಮತ್ತು ಪೃಥ್ವಿಯಂತಹ ಕ್ಷಿಪಣಿಗಳನ್ನು ಭಾರತಕ್ಕೆ ನೀಡಿದರು. ಡಾ. ಕಲಾಂ ಅವರು 1992ರಿಂದ 1999ರವರೆಗೆ ಪ್ರಧಾನಮಂತ್ರಿಗಳ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ಈ ಸಮಯದಲ್ಲಿ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಟ್ರುಡೋ ಕಾರ್ಯದರ್ಶಿಯಾಗಿದ್ದರು. ಭಾರತದ 2ನೇ ಪರಮಾಣು ಪರೀಕ್ಷೆಯಲ್ಲಿ ಡಾ. ಕಲಾಂ ಈ ಯೋಜನೆಯ ಸಂಯೋಜಕರಾಗಿದ್ದರು. ಇದರಲ್ಲಿ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದರು. ಈ ಸಮಯದಲ್ಲಿ ದೇಶದ ಮಾಧ್ಯಮ ಪ್ರಸಾರವು ಅವರನ್ನು ಶ್ರೇಷ್ಠ ಪರಮಾಣು ವಿಜ್ಞಾನಿಯನ್ನಾಗಿ ಮಾಡಿತು. ಹೃದ್ರೋಗ ತಜ್ಞ ಸೋಮರಾಜು ಅವರ ಸಹಕಾರದೊಂದಿಗೆ ಡಾ. ಕಲಾಂ 1998ರಲ್ಲಿ ಕಡಿಮೆ ವೆಚ್ಚದ ಕರೋನರಿ ಸ್ಟೆಂಟ್ ಅನ್ನು ಅಭಿವೃದ್ಧಿಪಡಿಸಲಾಯಿತು. ಇದನ್ನು ಕಲಾಂರಾಜು ಸ್ಟೆಂಟ್ ಎಂದು ಕರೆಯಲಾಗುತ್ತದೆ. ರಕ್ಷಣಾ ವಿಜ್ಞಾನಿಯಾಗಿ ಅವರ ಸಾಧನೆಗಳು ಮತ್ತು ಖ್ಯಾತಿಯ ದೃಷ್ಟಿಯಿಂದ ಎನ್ಡಿಎ ಸಮ್ಮಿಶ್ರ ಸರ್ಕಾರವು 2002ರಲ್ಲಿ ಅವರನ್ನು ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಮಾಡಿತು. ಅವರು ತಮ್ಮ ಪ್ರತಿಸ್ಪರ್ಧಿ ಲಕ್ಷ್ಮೀ ಸೆಹಗಲ್ ಅವರನ್ನು ಭಾರೀ ಅಂತರದಿಂದ ಸೋಲಿಸಿ ಗೆದ್ದರು. ಅವರು 25 ಜುಲೈ 2002ರಂದು ಭಾರತದ 11ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಡಾ. ಕಲಾಂ ರಾಷ್ಟ್ರಪತಿಯಾಗುವ ಮೊದಲು ಭಾರತ ರತ್ನ ಪಡೆದ 3ನೇ ರಾಷ್ಟ್ರಪತಿಯಾಗಿದ್ದಾರೆ. ಈ ಹಿಂದೆ ಡಾ. ರಾಧಾಕೃಷ್ಣನ್, ಡಾ. ಜಾಕೀರ್ ಹುಸೇನ್ ರಾಷ್ಟ್ರಪತಿಯಾಗುವ ಮುನ್ನ ಭಾರತ ರತ್ನ ಪಡೆದಿದ್ದರು. ಅವರ ಅಧಿಕಾರಾವಧಿಯಲ್ಲಿ ಅವರು ಜನರ ರಾಷ್ಟ್ರಪತಿ ಎಂದು ಕರೆಯಲ್ಪಟ್ಟರು. ಅವರ ಅವಧಿಯ ಕೊನೆಯಲ್ಲಿ ಅವರು 2ನೇ ಅವಧಿಗೆ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು. ಆದರೆ ರಾಜಕೀಯ ಪಕ್ಷಗಳಲ್ಲಿ ಒಮ್ಮತದ ಕೊರತೆಯಿಂದಾಗಿ ಅವರು ಈ ಆಲೋಚನೆಯನ್ನು ಕೈಬಿಟ್ಟರು. ಡಾ. ರಾಷ್ಟ್ರಪತಿ ಹುದ್ದೆಯಿಂದ ಮುಕ್ತರಾದ ನಂತರ ಕಲಾಂ ಅವರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರು. ಅವರು ಬೋಧನೆ, ಬರವಣಿಗೆ, ಮಾರ್ಗದರ್ಶನ ಮತ್ತು ಸಂಶೋಧನೆಯಂತಹ ಕೆಲಸದಲ್ಲಿ ನಿರತರಾಗಿದ್ದರು. ಡಾ. ಕಲಾಂ ಅವರು ವಿವಿಧ ಸಂಸ್ಥೆಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಅವು ಮುಖ್ಯವಾಗಿ ಎಂ ಶಿಲ್ಲಾಂಗ್, ಎಂ ಅಹಮದಾಬಾದ್, ಎಂ ಇಂದೋರ್ ಸಂಸ್ಥೆಗಳನ್ನು ಒಳಗೊಂಡಿವೆ. ಇದರೊಂದಿಗೆ ಅವರು ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ, ಭಾರತೀಯ ವಿಜ್ಞಾನ ಸಂಸ್ಥೆ, ಬೆಂಗಳೂರು ಮತ್ತು ಅಣ್ಣಾ ವಿಶ್ವವಿದ್ಯಾಲಯ ಚೆನ್ನೈನಲ್ಲಿ ಏರೋಸ್ಪೇಸ್ ಎಂಜಿನಿಯರಿಂಗ್ ಪ್ರಾಧ್ಯಾಪಕರಾಗಿ ಸಹ ಸಂಬಂಧ ಹೊಂದಿದ್ದರು. ಡಾ. ಕಲಾಂ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಕಲಿಸಿದರು. ದೇಶದ ಯುವಕರ ಭವಿಷ್ಯವನ್ನು ಇನ್ನಷ್ಟು ಸುಧಾರಿಸಲು ಡಾ. ಕಲಾಂ ಅವರು ವಾಟ್ ಕ್ಯಾನ್ ಐ ಗಿವ್ ಅನ್ನು ಪ್ರಾರಂಭಿಸಿದರು. ದೇಶದಿಂದ ಭ್ರಷ್ಟಾಚಾರವನ್ನು ತೊಡೆದುಹಾಕುವುದು ಇದರ ಗುರಿಯಾಗಿದೆ. ದೇಶದ ಯುವಕರಲ್ಲಿ ಅವರ ಜನಪ್ರಿಯತೆಯನ್ನು ಪರಿಗಣಿಸಿ ಅವರು ವರ್ಷದ ಯುವ ಐಕಾನ್ ಪ್ರಶಸ್ತಿಗೆ 2 ಬಾರಿ ನಾಮನಿರ್ದೇಶನಗೊಂಡರು. ಅವರ ಜೀವನಾಧಾರಿತ ಚಿತ್ರ 2011 ಐ ಆಮ್ ಕಲಾಂ ಬಿಡುಗಡೆಯಾಯಿತು. ಅಬ್ದುಲ್ ಕಲಾಂ ಅವರ ಕೊನೆಯ ಕ್ಷಣ. ಸೋಮವಾರ 27 ಜುಲೈ 2015ರಂದು ಡಾ. ಕಲಾಂ ತಮ್ಮ ಬೆಂಗಾವಲು ಪಡೆಯೊಂದಿಗೆ ಎಂ ಶಿಲ್ಲಾಂಗ್ಗೆ ಹೋಗುತ್ತಿದ್ದರು. ಅವರ ಕಾರಿನ ಮುಂದೆ ತೆರೆದ ಜಿಪ್ಸಿಯಲ್ಲಿ ಕೆಲವು ಭದ್ರತಾ ಸಿಬ್ಬಂದಿ ಇದ್ದರು. ಭದ್ರತಾ ಸಿಬ್ಬಂದಿಯೊಬ್ಬರು ಗನ್ ಹಿಡಿದು ಜಿಪ್ಸಿಯಲ್ಲಿ ನಿಂತಿದ್ದರು. ಸುಮಾರು 1 ಗಂಟೆ ಪ್ರಯಾಣದ ನಂತರ ಡಾ. ಕಲಾಂ ಅವರು ಏಕೆ ನಿಂತಿದ್ದಾರೆ? ಅವನು ಸುಸ್ತಾಗುತ್ತಾನೆ. ಇದು ಶಿಕ್ಷೆಯಂತೆ. ಡಾ. ಕಲಾಂ ಅವರು ಕುಳಿತುಕೊಳ್ಳಲು ಬಯಸಿದ್ದರು. ಈ ವಿಷಯವನ್ನು ಭದ್ರತಾ ಸಿಬ್ಬಂದಿಗೆ ರವಾನಿಸಲಾಗಿದೆ. ಆದರೆ ಇದು ಸಾಧ್ಯವಾಗಲಿಲ್ಲ. ಅಬ್ದುಲ್ ಕಲಾಂ ಜೀವನ್ ಚರಿತ್ರೆ ಇದಾದ ಬಳಿಕ ಯುವಕನನ್ನು ಭೇಟಿಯಾಗುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಅವರು ಎಂ ಶಿಲ್ಲಾಂಗ್ ತಲುಪಿದಾಗ ಹಾಗಾಗಿ ಡಾ. ಕಲಾಂ ಅವರನ್ನು ಭೇಟಿ ಮಾಡಲು ಯುವಕನನ್ನು ಕರೆತರಲಾಗಿತ್ತು. ಡಾ. ಕಲಾಂ ವಂದಿಸಿದರು. ಯುವಕನೊಂದಿಗೆ ಹಸ್ತಲಾಘವ ಮಾಡಿ ಹೇಳಿದರು, ಧನ್ಯವಾದಗಳು ಸ್ನೇಹಿತ. ನೀವು ದಣಿದಿದ್ದೀರಾ? ನೀವು ಏನನ್ನಾದರೂ ತಿನ್ನಲು ಬಯಸುವಿರಾ?
ಕ್ಷಮಿಸಿ, ನನ್ನಿಂದಾಗಿ ನೀನು ಇಷ್ಟು ದಿನ ನಿಲ್ಲಬೇಕಾಯಿತು. ಡಾ ಕಲಾಂ ಅವರು ಉಪನ್ಯಾಸಗಳಿಗೆ ತಡವಾಗಿ ಬರಲು ಬಯಸಲಿಲ್ಲ. ವಿದ್ಯಾರ್ಥಿಗಳನ್ನು ಕಾಯುವಂತೆ ಮಾಡಬಾರದು ಎಂದು ಹೇಳುತ್ತಿದ್ದರು. ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಿದರು. ಒಂದು ವಾಕ್ಯವನ್ನು ಮಾತ್ರ ಪೂರ್ಣಗೊಳಿಸಿದರು. ಆಗ ಲೆಕ್ಚರ್ ಹಾಲ್ನಲ್ಲಿಯೇ ಬಿದ್ದರು. ಡಾ ಕಲಾಂ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿ ವೈದ್ಯರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ಆದರೆ ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಅವರ ಸಾವಿಗೆ ಹೃದಯಾಘಾತ ಕಾರಣ ಎಂದು ಹೇಳಲಾಗಿದೆ.